ಅಂತ ಹೆಂಗ್ ಹಿಡ್ಕೊಂಡು ಕುಂತವ್ರೆ. ಇಲ್ಲಿವರೆಗೂ ಬಿಟ್ಟು ಬೇರೆ ಯಾರಾದ್ರೂ ಅಧಿಕಾರ ಇದಾರ? ಮನಮೋಹನ್ ಸಿಂಗ್ PM ಮಾಡಿದ್ರೆ ಗೊಂಬೆ ಬೆಳೆ ಮೇಲೆ ಆಡಿಸೋದಂತ ಗೊಂಬೆ, ರಬ್ಬರ್ ಸ್ಟ್ಯಾಂಪ್ ನಡೆಸೋದಂತ ಸೋನಿಯಾ ಗಾಂಧಿ. ಇದೇನು ಪ್ರಪಂಚಕ್ಕೆ ಗೊತ್ತಿಲ್ಲ ಅನ್ಕೊಂಡ್ರ? ನೀವು ಇದು ಏನದು ಕುಟುಂಬದ ರಾಜಕೀಯ ನೀವು ಮಾಡ್ತಾ ಇಲ್ವಾ? ಕುಟುಂಬ ಬಿಟ್ಟೇ ಕೊಡ್ತಾ ಇಲ್ಲ, ಬಿಟ್ಕೊಡ್ರಿ ಬೇರೆಯವ್ರಿಗೆ, ಆಯ್ತಾ? ಆಮೇಲೆ ಇನ್ನೊಂದು ವಿಚಾರ ಏನು ಅಂದ್ರೆ ಸರ್, ಅದು ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು ನನಗೆ. ಇಂಥ ವಿಚಾರಗಳು ಸುಮಾರು ಇದ್ದಾವೆ. ಇವಾಗ ದೇವೇಗೌಡರು ಅವ್ರು ಕಟ್ಟಿರುವಂಥ ಪಕ್ಷ ಸೊಸೆ ಏನು ಇಡೀ ಕರ್ನಾಟಕದಲ್ಲಿ ಎಷ್ಟು ಸೀಟ್ಗಳಿದ್ದಾವೋ ಅಷ್ಟೂ ಕುಮಾರಸ್ವಾಮಿ ಅವ್ರ ಮನೆಯವರು ಇದ್ದಾರ. ಎಷ್ಟಿದ್ದಾರೆ ಸ್ವಾಮಿ? ಮಾಡಬಾರ್ದು. ಹನುಮಂತಪ್ಪ ಅವ್ರು ಮಾತಾಡ್ತಾರೆ. ಮಾತಾಡಿ ಹನುಮಂತಪ್ಪ. ಹಲೋ ಹೇಳಿ ಹನುಮಂತಪ್ಪ. ಏನು ಇಡೀ ಕೇಂದ್ರವನ್ನ ತೆಗೆದುಕೊಂಡಾಗ, ಕೇಂದ್ರ ರಾಜ್ಯವನ್ನ ತೆಗೆದುಕೊಂಡಾಗ ಏನು ಬಿಜೆಪಿ ಸರ್ಕಾರಗಳು, ಬಿಜೆಪಿ ಅವರ ನಿರ್ಧಾರಗಳು ಈಗಾಗಲೇ ಏನ್ ಲೋಕಸಭೆ ಚುನಾವಣೆಯಲ್ಲಿ ಕೆಲವೊಂದು ತಕ್ಕ ಪಾಠಗಳನ್ನ ಕಲಿಸಿದೆ. ಇವ್ರೇನು ಈ ಕಾಂಗ್ರೆಸ್ ಸೋಲ್ಸಿದ್ದಾರೆ. ನಿಮ್ಮ ಅಧಿಕಾರ ಇದ್ರೆ ಒಂದರಲ್ಲಿ 7-1 ಗೆದ್ದಿದ್ದೀರಾ ಡೆಲ್ಲಿ ನೀವು ಲೋಕಸಭಾ ಚುನಾವಣೆಯಲ್ಲಿ. ಹೇಳ್ರಿ ಇಲ್ಲಿ ನೀವು ಕೇಳ್ರಿ, ಫಸ್ಟ್ ನಿಮಗೆ ಗೊತ್ತಿರ್ಲಿ ಮಾಹಿತಿ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಅಲ್ಲೆಲ್ಲ ಕುತ್ಕೊಂಡು ಮಾತಾಡೋದಲ್ಲ. ಏನು ಈ ಉತ್ತರ ಪ್ರದೇಶದಲ್ಲಿ ಏನು ಬುಲ್ಡೇಜರ್ ಒಂದು ಡೆಲ್ಲಿಲಿ ಗೆದ್ದಿದ್ದೀರಾ, ಮಾನ ಮರ್ಯಾದೆ ಉಳಿಸ್ಕೊಂಡಿದ್ದೀರಾ. ಡೆಲ್ಲಿಲಿ ಯೋಗ್ಯತೆ ಇದೆಯಾ ಒಂದು ಗೆಲ್ಲೋದು? ಧೋರಣೆಗಳು ತಾವುಗಳು ಮಾಡ್ತಕ್ಕಂತ ಸರ್, ಇವ್ರು ಯಾವ ವಿಚಾರ ಮಾತಾಡ್ತಾ ಇರೋದು? ಇವರು ನೋಡಿ, ನಾವು ಯಾವ ವಿಚಾರ ಮಾತಾಡ್ತಾ ನೋಡಿ ಅಲ್ಲ ಸೈಯದ್ ಅವ್ರೆ, ಅವ್ರಿಗೆ ಏನಂದ್ರೆ ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಒಂದು ಕ್ಲಾರಿಟಿ ಇಲ್ಲ. ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ರಿ ಅಂದ್ರೆ ಸಬ್ಜೆಕ್ಟ್ ಮ್ಯೂಟ್ ಮಾಡ್ಕೊಳ್ಳಿ, ನಾವು ಮಾತಾಡ್ತೀವಿ. ಇವ್ರು ಬಂದ್ರೆ ಬೇರೆ ಅದೇ ಪುಂಗಿ ಉತ್ತಾರೆ, ಬೇರೆ ಈ ಆಮ್ ಆದ್ಮಿ ಅದೇ ಪುಂಗಿ ಓದ್ಕೊಂಡಿರ್ತಾರೆ. ಕೇಜ್ರಿವಾಲ್ದು ಆಮೇಲೆ ಅವ್ರದೇ ಈ ನರಿ ಬುದ್ಧಿಯನ್ನ ಜನರು ಯಾವತ್ತೂ ನಂಬೋದಿಲ್ಲ. ಅದಕ್ಕೆ ಕಣ್ರಿ ನಿಮಗೆ ಒಂದು ಸೀಟ್ ನಾಚಿಕೆ ಆಗ್ಬೇಕು ನಿಮಗೆ. ನೋಡ್ರಿ ಸೀಟ್ ಬರ್ಬೇಕಂತ ಹೇಳಲ್ಲ, ನಾವು ಡಿಬೇಟ್ ಮಾಡ್ತಿರೋದೇನೋ ಯಾವ್ದೋ ಸೀಟ್ ಅದು ನಾನು ತಗೊಂತೀನಿ, ನಾನು ತಗೊಂಡ್ಬರ್ತೀನಿ. ಆಮ್ ಆದ್ಮಿ ಪಾರ್ಟಿ ಪಕ್ಷ ಹುಟ್ಟದಾಗಿಂದ ಇಲ್ಲಿ ತನಕ ಏನೇನಾಗಿದೆ ಅಂತ ನಾನು ತಗೊಂಡ್ಬರಲ್ಲ. ನಾವಿಲ್ಲಿ ಇವಾಗ ಡಿಬೇಟ್ ಕೂತಿರೋದೇನೋ ಅಲ್ಲಿ ಮಾಡ್ತಿರೋದೇನು ಚರ್ಚೆ ಮಾಡ್ರಿ. ಪ್ರಾಮಾಣಿಕವಾಗಿ ಚುನಾವಣೆಯನ್ನ ಅಲ್ಲ, ನೀವು ಎಷ್ಟು ಪ್ರಾಮಾಣಿಕರು ಅಂತೇಳಿ ಅಣ್ಣಾಚಾರ್ಯ ಹೇಳಾಗಿದೆ. ಅಲ್ಲ ರೀ, ಅಣ್ಣಾಚಾರ್ಯನೇ ಹೇಳಾಗಿದೆ ರೀ. ನಿಮ್ ಪಕ್ಷಕ್ಕೆ ದಾರಿ ಮಾಡ್ಕೊಟ್ಟ ಅಂತ ಅಣ್ಣಾಚಾರ್ಯ ಬೈದಾಗಿದೆ ರೀ ನಿಮ್ ಪಕ್ಷಕ್ಕಾಗ್ಲೇ. ಚುನಾವಣೆ ಮಾಡ್ತಾ ಇದ್ರಿ ಅದನ್ನ ಅಣ್ಣಾಚಾರ್ಯ ನಿಮ್ ಪಕ್ಷದ ಮೇಲೆ ಹೇಳಾಗಿದಾಗ್ಲೇ ಅಂತ. ಚರ್ಚೆ ಬೇರೆ ಕಡೆ ಹೋಗ್ತಾ ಇದೆ, ಅವ್ರ ಅದೇ ಕೆಲಸ ಮಾಡೋದು. ಈಗ ನೋಡಿ ಸರ್, ಈಗ ಒಂದು ನೋಡಿ, ನಾವು ಇವತ್ತು ಅಲ್ಲ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಕರ್ನಾಟಕ ಬಗ್ಗೆ ಮಾತಾಡಿ, ದಿಲ್ಲಿ ವಿಚಾರ ಬೇಡ. ಒಂದು ನೋಡಿ ಸರ್, ಈಗ ನಾವು ಒಂದು ಈಗ ಕರ್ನಾಟಕ ಬಗ್ಗೆ ಮಾತಾಡಿ ಸೈದ. ಒಂದು ಏನಂದ್ರೆ ಈಗ ಕರ್ನಾಟಕದಲ್ಲಿ ಒಂದು ಏನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಸೊ ಈ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂಗೆ ನಾವು ಏನು ಅಂದ್ರೆ ನಾವು ಸುಮ್ಮನೆ ಏನೋ ರಾಜೀನಾಮೆ ಕೇಳ್ತಿಲ್ಲ ಸರ್. ನಾವೇನೋ ಸುಮ್ಮನೆ ರಾಜೀನಾಮೆ ಕೊಟ್ಬಿಡಿ ನೀವು ಹಂಗೆ ಅಂತ ಕೇಳ್ತಾ ಇಲ್ಲ. ಹಗರಣ ನಡೆದಿದೆ, ಕಣ್ಣು ಮುಂದೆ ಕಾಣಿಸ್ತಾ ಇದಾವೆ. ಎಲ್ಲ ಡಾಕ್ಯುಮೆಂಟ್ಸ್ ಅವರೇ ರಿಲೀಸ್ ಮಾಡಿದ್ದಾರೆ, ನಾವು ಯಾವುದೋ ರಿಲೀಸ್ ಮಾಡಿಲ್ಲ, ಬಿಜೆಪಿ ರಿಲೀಸ್ ಮಾಡಿಲ್ಲ, JDS ರಿಲೀಸ್ ಮಾಡಿಲ್ಲ. ಸ್ವತಃ ಸಿದ್ದರಾಮಯ್ಯ ಅವರೇ ರಿಲೀಸ್ ಮಾಡಿದಂಥ ಡಾಕ್ಯುಮೆಂಟ್ಸು. ಯಾರೋ ಹೆಸರಲ್ಲಿರೋ ಅಂತ ಒಂದು ಜಮೀನನ್ನ 2004 ಇವರು ಬಾಮೈಯಿಂದ ಖರೀದಿ ಮಾಡ್ತಾರೆ. 2010 ಅದು ಕೃಷಿ ಭೂಮಿ ಅಂತ ಖರೀದಿ ಮಾಡ್ತಾರೆ. 2001 ಡೆವಲಪ್ ಆಗಿರುವಂತ ಒಂದು ಲ್ಯಾಂಡ್ ಅನ್ನ 2004 ಕೃಷಿ ಭೂಮಿ ಅಂತ ಖರೀದಿ ಮಾಡ್ತಾರೆ 5,95,000ಕ್ಕೆ. ಅದಾದ ನಂತರ ಒಂದು ಏನೋ ಕುಂಕುಮ ಅರಿಶಿಣದ ರೂಪದಲ್ಲಿ ದಾನ ಕೊಡ್ತಾರೆ ತಮ್ಮ ಸಹೋದರಿಗೆ. 2008 ಡಿನೋಟಿಫಿಕೇಶನ್ ಕೊಡುವಾಗ ಆ ವ್ಯಕ್ತಿ ಬದುಕಿರ್ಲಿಲ್ಲ. ಆಗ್ಲೇ 19 ಸೈಟ್ಗಳು ಅದರಲ್ಲಿ ಡಿಸ್ಟ್ರಿಬ್ಯೂಟ್ ಆಗೋಗಿ 2001 19 ಸೈಟ್ ಹೋಗಿದೆ. 2001 ಒಂದು L&T ಕಂಪನಿ ಇದನ್ನಾಗಲೇ ಡೆವಲಪ್ ಮಾಡಿದೆ ಆ ಲ್ಯಾಂಡ್ ಅನ್ನ. ಅದು ಲ್ಯಾಂಡ್ ಡೆವಲಪ್ ಮಾಡಿ 16 ಜನಕ್ಕೆ ಆಗ್ಲೇ ಸೈಟ್ಗಳು ನಿವೇಶನಗಳನ್ನ ಕೊಟ್ಟಾಗಿದೆ. ಅದನ್ನ ಅಂತ ಜಾಗನ ಇವರು 2004 ಕೃಷಿ ಭೂಮಿ ಅಂತ ಹೇಳಿ ತಗೊಂಡು, ಅದು ಯಾರೋ ದೇವರಾಜನ್ ಅವ್ರು ತಗೊಂತಾರೆ, ಅವ್ರು ಯಾರು ಮಾಲೀಕರೇ ಅಲ್ಲ ಅಂತವ್ರ ಕಡೆಯಿಂದ ತಗೊಂತಾರೆ ಅಂತ ಆರೋಪ ಇದೆ. ಅದಾದ ನಂತರ 2010 ಇವರು ಅರಿಶಿಣ ಕುಂಕುಮ ಹೆಸರಲ್ಲಿ ದಾನ ಮಾಡ್ತಾರೆ ತಮ್ಮ ಸಹೋದರಿಗೆ. ಆಮೇಲೆ ಕೃಷಿ ಭೂಮಿ ಮಾಡಿಸೋ ಟೈಮಲ್ಲಿ ಹೇಳ್ತಾರೆ ನನ್ನ ಹತ್ರ ಯಾವುದೂ ಇಲ್ಲ, ನನಗೆ ಸ್ವಲ್ಪ ಅಲ್ಲ ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ಅವ್ರು ಮಾಡ್ಲಿ ಮಾತಾಡಿ. ಇಷ್ಟೊತ್ತು ಮಾತಾಡಿದ್ರೆ ವಾಸುದೇವ ಮೂರ್ತಿ ಸರ್ ಮಾತಾಡಿದ್ರೆ ಇಷ್ಟೊತ್ತು, ನನಗೆ ಅವಕಾಶ ಕೊಡಿ. ಆಮೇಲೆ ಅದಾದ ನಂತರ 2013 ಚುನಾವಣೆ ಅಫಿಡವಿಟ್ ಅಲ್ಲಿ ಯಾಕೆ ಸಲ್ಲಿಕೆ ಮಾಡಿಲ್ಲ ಸ್ವಾಮಿ? ತಾವು ಲಾಯರ್ ಅಲ್ವಾ?
17 ಸಲ ನೀವು ಆರ್ಥಿಕ ಒಂದು ಏನು ಬಜೆಟ್ ಅನ್ನ ಮಂಡನೆ ಮಾಡಿದಂತವ್ರಲ್ವಾ ನೀವು? ತಮಗೆ ಗೊತ್ತಿರ್ಲಿಲ್ವಾ? 2018ರಲ್ಲಿ ಮಂಡನೆ ಇದರಲ್ಲಿ ಅಫಿಡವಿಟ್ ಅಲ್ಲಿ ಸಲ್ಲಿಕೆ ಮಾಡ್ತಾರೆ. ಎಷ್ಟು? 25 ಲಕ್ಷ ಬೆಲೆ ಬಾಳೋ ಅಂತ ನಮ್ಮ ಹತ್ರ ಕೃಷಿ ಭೂಮಿ ಇದೆ, ದಾನವಾಗಿ ಬಂದಿರೋದು ಅಂತ. 2013ಕ್ಕೆ ಯಾಕೆ ಮಾಡಿಲ್ಲ ನೀವು? ಅದಾದ ನಂತರ 2023ರಲ್ಲಿ ಈ ಸೈಟ್ಗಳು ತಗೊಂತಾರಲ್ಲ, 14 ಸೈಟ್ಗಳನ್ನ, ಅದು ಯಾವ ರೀತಿ ತಗೊಂತಾರೆ? 2014ರಲ್ಲಿ ಪಾರ್ವತಮ್ಮನವರು ಲೆಟರ್ ಬರೀತಾರೆ ಮೂಡಾಗೆ, ಏನಂತ ನೋಡಿ ನಮ್ಮ ಜಾಗನ ಯಾರೋ ಡೆವಲಪ್ ಮಾಡ್ಬಿಟ್ಟಿದ್ದಾರೆ 2001ರಲ್ಲಿ ಅಂತ. 2010 ಕ್ಯೂರಿಗೆ ದಾನ ಬಂದಿದೆ, 2004 ಕ್ಯೂರ್ ತಮ್ಮ ತಗೊಂಡಿದ್ದಾರೆ ಅಂತ ತೋರಿಸಿರೋ ಡಾಕ್ಯುಮೆಂಟ್ಸ್ ನಾನು ಹೇಳ್ತಾ ಇರೋದು. 2004 ನಾವು ತಗೊಂಡಿದ್ದೀವಿ, ನಮ್ಮ ತಮ್ಮ ತಗೊಂಡಿದ್ದಾರೆ, 2010 ನನಗೆ ಇದು ಬಂದಿದೆ, 2001ರಲ್ಲಿ ಡೆವಲಪ್ ಆಗಿದೆ ಅಂತ. 2001ರಲ್ಲಿ ಡೆವಲಪ್ ಆಗಿದೆ ಅಂತ ಬಂದೇನೆ, ಹಂಗೆ ಸುಮ್ಮನೆ ತಗೊಂಡ್ಬಿಟ್ರ ನೀವು ಸೈಟ್ಗಳು? ಹಂಗೆ ತುಂಬ ಲ್ಯಾಂಡ್ ತಗೊಂಡ್ಬಿಟ್ರೆ ನೀವು 3 ಎಕರೆ 16 ಗುಂಟೆನಾ 5,95,000 ಕೊಟ್ಟಿದ್ವಿ ಅಂತ ಏನು ಡಾಕ್ಯುಮೆಂಟ್ಸ್ ಅಲ್ಲಿ ತೋರಿಸಿದ್ರಲ್ಲ, ಹಂಗೆ ಸುಮ್ಮನೆ ತಗೊಂಡ್ಬಿಡ್ತೀರಾ ಡೆವಲಪ್ ಆಗಿರೋಂಥದ್ದು? ಹಂಗಾಗಿ ನಾವು ಕೇಳ್ತಿರೋದು ಇಷ್ಟೇ ಸರ್, ಈ ಒಂದು ಮುಗಿಸ್ಬಿಡ್ತೀನಿ ಸರ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ತನಿಖೆ ಆಗಬೇಕು. ತನಿಖೆ ಯಾಕೆ ಆಗಬೇಕು? ಸತ್ಯ ಹೊರಗೆ ಬರಬೇಕು. ಸತ್ಯ ಹೊರಗೆ ಬರ್ಬೇಕಂದ್ರೆ ಏನ್ ಮಾಡಬೇಕು? ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಅಂದ್ರೆ, ಇವ್ರು ಅಲ್ಲೇ ಇದ್ರೆ ವೈಟ್ನರ್ ಹಚ್ಚಿದ್ದಾರೆ ಅಂದ್ರೆ ಸಾಕ್ಷಿ ನಾಶ ಮಾಡ್ತಾ ಇದ್ದಾರೆ, ಇನ್ನು ಏನೇನೋ ಮಾಡ್ಬಿಡ್ತಾರೆ ಅಧಿಕಾರದಲ್ಲಿದ್ರೆ, ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ, ಕಚೇರಿಗೆ ಬೆಂಕಿ ಹೋಗಿ ಫೈಲ್ಗಳು ತಗೊಂಡಿದ್ದಾರೆ ಮೈಸೂರಲ್ಲಿ ಅಂತ ಮಾಹಿತಿ ಇದೆ ಸಚಿವರು. ಹಂಗಾಗಿ ನಾವು ಕೇಳ್ತಾ ಇರೋದು ರಾಜೀನಾಮೆ ಕೊಡ್ಲಿ. ನೋಡಿ ಸರ್, ಇದರಲ್ಲಿ ಅವ್ರು ಏನ್ ಹೇಳ್ತಾ ಇದ್ರಲ್ಲ, ನಾವೇನ್ ಕಪ್ಪು ಚುಕ್ಕೆ ನನ್ನ ಮೇಲೆ ಏನಿಲ್ಲ, ಅಲ್ಲ ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ರು. ಖಂಡಿತ ಕಪ್ಪು ಚುಕ್ಕೆ ಇರ್ಲಿಕ್ಕಿಲ್ಲ, ಯಾಕಂದ್ರೆ ವೈಟ್ನರ್ ಇದೆಯಲ್ಲ ಅವ್ರ ಹತ್ರ, ವೈಟ್ನರ್ ಇದೆ, ಹಂಗಾಗಿ ಅವ್ರ ಹತ್ರ ಕಪ್ಪು ಚುಕ್ಕೆ ಇಲ್ಲ. ದಯವಿಟ್ಟು ಹಂಗಾಗಿ ಅವ್ರು ರಾಜೀನಾಮೆ ಕೊಡ್ಲಿ. ಅವ್ರು ನೋಡಿ ಸರ್, ಅದ್ರಲ್ಲಿ ಏನೋ ಅವ್ರು ತಪ್ಪಿತಸ್ಥರಿಲ್ಲ ಅಂತ ಹೇಳಿದ್ರೆ ಖಂಡಿತ ಮತ್ತೆ ಮುಂದೆ ಬಂದು ಮತ್ತೆ ಮುಖ್ಯಮಂತ್ರಿ ಕಂಟಿನ್ಯೂ ಮಾಡಿ, ನಾವೇನ್ ಬೇಡ ಅಂತ ಹೇಳ್ತಿಲ್ಲ. ಆಯ್ತು, ಸಮಾಧಾನವಾಗಿರಿ, ಸಮಾಧಾನವಾಗಿ. ನಾನು ಸಮಾಧಾನ ಇದ್ದೀನಿ ಸರ್, ಆಯ್ತು, ನಾನು ಸಮಾಧಾನನೇ ಇದ್ದೀನಿ. ನಾನು ಇವಾಗ ಇಷ್ಟೊತ್ತು ನೀವು ಮಾತಾಡಿದ್ರ ನಾನು ಕ್ಲಾರಿಫೈ ಕೊಡ್ತೀನಿ, ಕೊಡಿ, ಖಂಡಿತ ಕೊಡಿ, ಹೇಳ್ತೀನಿ. ನೋಡಿ, ಈಗ ಮೂಡಾದು ಆ ಜಮೀನ ಮೂಡಾದವರು ಇವ್ರಿಗೆ ಈ ಜಮೀನ್ದಾರ್ಗೆ ಯಾರಿಗೂ ನೋಟಿಸ್ ಕೊಡ್ದಲೆ ಅದನ್ನ ಲೇಔಟ್ ಡೆವಲಪ್ ಮಾಡಿತ್ತು ಆಗ್ಲೇ ಆಲ್ರೆಡಿ. ಸರ್ ನಿಮ್ಮ ಮಾಹಿತಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. 1998ರಲ್ಲಿ ಅಲ್ಲ ಡಿನೋಟಿಫಿಕೇಶನ್ ಆಗಿದೆ, ಇದು ಮಿಸ್ಗೈಡ್ ಮಾಡಿ ಡಾಕ್ಯುಮೆಂಟ್ಸ್ ಇದೆ, ನಾನು ಕ್ಲಾರಿಟಿ ಸರ್ ಡಾಕ್ಯುಮೆಂಟ್ಸ್ ಇದೆ. ಹೇಳೋರ್ಗೂ ಸ್ವಲ್ಪ ಸುಮ್ಮನೆ, ನೀವ್ ಹೇಳೋದೆಲ್ಲ ನಾನು ಕೇಳಿದ್ದೀನಲ್ಲ, ನಾನು ಇವಾಗ ನಿಮ್ಗೆ ಹೇಳ್ತಿದ್ದೀನಿ, ಕೇಳಿ. ನೀವು ಆಮೇಲೆ ಬೇಕಾದ್ರೆ ವಾದ ಮಾಡಿ, ನೀವ್ ಹೇಳಿದ ತಪ್ಪು, ನೀವ್ ಹೇಳಿದ ಸರಿ, ಅದು ಆಮೇಲೆ ವಾದ ಮಾಡಿ. ಅದಕ್ಕೆ ನಾನು ಹೇಳ್ತೀನಿ, ಒಂದು ಇವರು ಮೂಡಾದವರು ಅಕ್ವೈರ್ ಮಾಡ್ಕೊಂಡು ಲೇಔಟ್ ಆಲ್ರೆಡಿ ರೆಡಿ ಆಗೋಗಿತ್ತು, ಹಂಚಿಕೆನೂ ಕೂಡ ಮಾಡಿದ್ರು. ಸಿದ್ದರಾಮಯ್ಯನವರ ನಾನು ಹೇಳದ್ ಕೇಳ್ರಿ, ನೀವ್ ಹೇಳಿರೋದಕ್ಕೆ ನಾನು ಉತ್ತರ ಕೊಡ್ತೀನಿ, ನೀವು ಸುಮ್ನಿರಿ. ಜನಕ್ಕೆ ಡೆಲ್ಲಿ ಬಗ್ಗೆ ಮಾತಾಡ್ತಾ ಬಿಜೆಪಿಯವರು ಸತ್ಯವನ್ನ ಮರಿಮಾಚಿ ಏನು ಜನರಿಗೆ ದಿಕ್ಕದಾರಿ ರೆಡಿನೇ ಇಲ್ಲ, ಸ್ಪಷ್ಟೀಕರಣವನ್ನ ಕೊಡ್ತಾ ಇಲ್ಲ. ನಾವುಗಳು ಮಾಹಿತಿಗಳನ್ನ ನಾವು ಏನ್ ಹೇಳ್ತಾ ಇದಾವಿ, ತಾವುಗಳ ಮಾಹಿತಿಗಳನ್ನ ತೆಗೆದುಕೋ, ಅದಕ್ಕೆ ಉತ್ತರ ಕೊಡ್ರಿ. ಬಿಟ್ಟು ಅಡ್ಡ ಬಾಯ ಹಾಕೋದು ಸರಿಯಾದಂತ ಉತ್ತರ. ನೀವು ಡಾಕ್ಯುಮೆಂಟ್ಸ್ ಕೊಟ್ಟಿರೋದ್ರಲ್ಲೇ ಇರೋದು ಅದೆಲ್ಲ, ಅದನ್ನ ನಾವು ಹೇಳ್ತಾ ಇರೋದು ಇಷ್ಟೊತ್ತು. ನಾವೇನ್ ಸೃಷ್ಟಿ ಮಾಡಿರೋ ಬಿಜೆಪಿ ವಕ್ತಾರ್ರೆ, ನೀವ್ ಇವಾಗ ಕ್ವಶನ್ ಕೇಳಿದ್ರಾ, ನಾವ್ ಆನ್ಸರ್ ಕೊಡ್ತೀವಿ. ಇದು ನಿಮಗ್ ಬಾಯಿದೆ ಅಂತಲ್ಲ, ಜನಗಳಿಗೆ ಇದು ಒಂಥರ ದೊಂಬರಾಟ. ನೀವು ಮಾತಾಡೋದು, ಯಾರು ಒಂದು ಕ್ಲಾರಿಟಿ ಕೊಡಕ್ ಹೋದಾಗ ಮಧ್ಯ ತೂರೋದು. ಸರ್ ನಾನು ಹೇಳ್ತಾರ ಮಾತಾಡ್ಬಿಡಿ. ಕೊಟ್ಟಿದ್ರಲ್ಲ ಮೂಡಾದಲ್ಲಿ ಎಲ್ಲ ಕ್ಲಾರಿಟಿ ಕೊಡಕ್ಕೆ ಬಿಡಲ್ಲ ಇವರು. ಸರ್ ನೀವು 97ರಿಂದ ಹೇಳಿ ಸರ್, 97ರಿಂದ ನಾವು ಕೇಳಿಸ್ಕೊತೀವಿ, ನೀವೇ ದಯವಿಟ್ಟು ನಿಮಗೆ ಆಮೇಲೆ ನಾವೇನಾದ್ರು ತಪ್ಪು ಹೇಳಿದ್ದ ನೀವು ಕ್ಲಾರಿಟಿ ಮಾಡಿ ಸರ್. 97 ನೀವು ಅದ್ ಬಿಟ್ಬಿಟ್ಟು ನೀವು ಅದೆಲ್ಲ ಮಧ್ಯ ಮಾತಾಡಕ್ ಹೋಗ್ಬಾರ್ದು. ನೀವು ಹೇಳಿದ್ನ ನಾನು ಕೇಳಿಸ್ಕೊಂಡಿದ್ದೀನಿ, ನಾನು ಮಾತಾಡ್ಬೇಕಾದ್ರೆ 97ರಿಂದ ಏನಾದ್ರು ಮಾತಾಡ್ಬೇಕು ಅಂದ್ರೆ ನಾನು ಬೆಳ್ ತೋರಿಸ್ತಾ ಇದ್ದೆ.
ನಾವು ಮಾತಾಡ್ಬೇಕು ಅಂತ. ಆದ್ರೆ ನಿಮ್ ತರ ಮಧ್ಯ ಬಾಯಿ ಆಗ್ತಿರ್ಲ. ಇಲ್ಲ, ನೀವೇ ಕುತ್ಕೊಂಡು ಮಧ್ಯಮದಲ್ಲಿ ಮಾತಾಡ್ಬಿಡ್ರಿ, ಬೇರೆ ಯಾರು ಆಯ್ತು ಬಿಡ್ರಿ, ನೀವು ಸುಮ್ನಿರಿ, ನಾವು ಕ್ಲಾರಿಟಿ ಕೊಡ್ತೀವಿ. ಆಮೇಲೆ ನೀವು ಮಾತಾಡಿ 92ರದ್ದು ಏನಾಯ್ತು, 80ರದ್ದು ಏನಾಯ್ತು, ಸಿದ್ದರಾಮಯ್ಯ ಅವ್ರ ಚೀಫ್ ಮಿನಿಸ್ಟರ್ ಇದ್ದಾಗ ಏನಾಯ್ತು ಎಲ್ಲ ಹೇಳಿ. ಅದು ಬಿಟ್ಬಿಟ್ಟು ನೀವು ಮಧ್ಯ ಕಂಟಿನ್ಯೂ ಮಾಡಿ ಸರ್, ನಾವು ಸುಮ್ಮನೆ ಇದೀವಲ್ಲ, ನೀವು ಮತ್ತೆ ಹೇಳಕ್ ಹೋಗಬೇಡಿ, ದಯವಿಟ್ಟು ಕಂಟಿನ್ಯೂ ಮಾಡಿ. ಬಿಜೆಪಿ ವಕ್ತಾರರು ನೀವು ಸುಮ್ಮನೆ ಇರ್ರಿ, ಆಮ್ ಆದ್ಮಿ ಪಾರ್ಟಿ ನಿಮ್ಗೊಂದು ಅಲ್ಲ ಒಂದು ಹೋರಾಟ ಮಾಡೋ ಯೋಗ್ಯತೆ ಇಲ್ಲ, ಸುಮ್ಮನೆ ಇರ್ರಿ ನೀವು. ಅಲ್ಲ ಕೇಳಿಸ್ಕೊಂಡ್ರಿ ಜನಗಳಿಗೆ ಬಿಜೆಪಿ ಅವರು ಮಾಹಿತಿ ಮಾತಾಡಿ ಸರ್, ನೀವು ಮಾತಾಡಿ ಸರ್, ನೀವು ಸುಮ್ಮನೆ ನಾವು ಮಾತಾಡ್ತೀವಿ. ನಾವ್ ಹೇಳೋದು, ಈಗಾಗಲೇ ಮೂಡಾದವರು ಅಕ್ವೈರ್ ಮಾಡಿಕೊಂಡು ಲೇಔಟ್ ಮಾಡಿದ್ರು. ಅದಾದ್ಮೇಲೆ ಆ ಲೇಔಟ್ನ ಇವರು ಆಕ್ಚುಲಿ ರೂಲ್ ಪ್ರಕಾರ ಹೋದಾಗ ನೋಟಿಸ್ ಕೊಡಬೇಕು. ಆ ಜಮೀನವ್ರು ಯಾರಿದ್ದಾರೆ ಅವ್ರೇನಾದ್ರು ಬಂದು ದುಡ್ಡು ತಗೊಂಡಿಲ್ಲ ಅಂದ್ರೆ ಅದನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಇಡಬೇಕು. ಆಮೇಲೆ ಇವ್ರು ಲೇಔಟ್ಗೆ ಕೈ ಹಾಕಬೇಕು, ಲೇಔಟ್ ಮಾಡಬೇಕು. ಮೂಡಾದವ್ರು ಯಾರು ಏನು ಮಾಡಿಲ್ಲ, ಡೈರೆಕ್ಟಾಗಿ ಲೇಔಟ್ನ ಮಾಡಿದ್ದಾರೆ, ಹಂಚಿಕೆ ಮಾಡಕ್ಕೆ ಹೊರಟಿದ್ದಾರೆ. ಆಮೇಲೆ ಅದಾದಮೇಲೆ ಸಿದ್ದರಾಮಯ್ಯನವರು ಮೊನ್ನೆ ಕೂಡ ಯಾವುದೋ ಮಾಧ್ಯಮದಲ್ಲಿ ಹೇಳ್ತಾ ಇದ್ರು, ನನ್ನ ಹೆಂಡ್ತಿ ನಾನು ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ಮೂಡಾಗ ಅರ್ಜಿ ಕೊಟ್ಟಿದ್ರು. ಮೂಡಾದ ಅರ್ಜಿ ಕೊಟ್ಟಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಅವರೇ ಮೂಡಾದಲ್ಲಿ ಅಧ್ಯಕ್ಷರಾಗಿದ್ರು, ಮೂಡಾ ಅಧ್ಯಕ್ಷರು. ಆಮೇಲೆ ಅವಾಗೂ ಕೂಡ ಹೇಳ್ತಾ ಇದ್ರು, ನಾನಿರೋವರೆಗೂ ಕೂಡ ನೀವು ಸೈಟ್ ಕೊಡಬಾರ್ದು ಅಂತಲೇ ಹೇಳಿದ್ದೀನಿ ಅಂತಲೇ ಹೇಳಿದ್ರು ಸಿದ್ದರಾಮಯ್ಯ. ಯಾರು ಮಾಧ್ಯಮದಲ್ಲಿ ಮುಖಾಂತರ ಹೇಳಿದ್ರು, ಕೊಡಬಾರ್ದು ಅಂತಲೇ ಹೇಳಿದರು. ಆಯ್ತಾ? ಆಮೇಲೆ ಸಿದ್ದರಾಮಯ್ಯ ಅವರು ಇಳಿದ ಮೇಲೆ ಯಾರಿದ್ರು ಮೂಡಾ ಅಧ್ಯಕ್ಷರು? ಬಿಜೆಪಿ ಅವರು ಇದ್ರು ಅಧ್ಯಕ್ಷರು, ರಾಜೀವ್ ಅಂತ ಇದ್ರು. ಅದಾದ್ಮೇಲೆ ಯಾರು ಚೀಫ್ ಮಿನಿಸ್ಟರ್ ಯಾರಿದ್ರು? ಇದೇ ಬೊಮ್ಮಾಯಿ ಅವರಿದ್ರು. ಮೂಡಾ ಅಧ್ಯಕ್ಷರು ಬಿಜೆಪಿ ಅವರು, ಮುಖ್ಯಮಂತ್ರಿಗಳು ಬಿಜೆಪಿ ಅವರು, ಇಬ್ರು ಇದ್ರು. ಆಮೇಲೆ ಅವತ್ತು ಕೂಡ ಸಿದ್ದರಾಮಯ್ಯನವರ ಪತ್ನಿಯವರು ಅರ್ಜಿ ಕೊಟ್ಟಿದ್ದಾರೆ, ನಂದು ಈ ಥರ ಜಾಗ ಹೋಗಿದೆ, ನೀವು ದಯವಿಟ್ಟು ಇದ್ರ ಬಗ್ಗೆ ನೀವು ಮಾಹಿತಿ ತಗೊಂಡು ನನಗೆ ಎಲ್ಲರೂ ಒಂದು ಕಡೆ ನಮ್ಮ ಜಾಗವನ್ನು ಕೊಡಿ ಅಂತ ಕೇಳಿದ್ದಾರೆ. ಆದರೆ ಇಂಥ ಕಡೆನೇ ಬೇಕು ಅಂಥ ಕಡೆನೇ ಬೇಕು ಅಂತ ಕೇಳಿಲ್ಲ. ಕೇಳಿದ್ದಾರೆ ಸರ್, ಒಂದ್ ನಿಮಿಷ, ನಾನು ಮಾತಾಡೋರ್ಗು ಬಿಡಿ, ಕೇಳಿದ್ದಾರೆ, ನಾನು ಮಾತಾಡೋರ್ಗು ಬಿಡಿ, ನೀವು ಸುಮ್ಮನಿರಿ. ಅದಾದ್ಮೇಲೆ ಇಂಥ ಕಡೆನೇ ಕೊಡಿ ಅಂತ ಕೇಳಿಲ್ಲ ಎಲ್ಲೂ. ಆದರೆ ಇವ್ರಿಗೆ ಹೋಗಿರೋದು ಮೂರು ಚಿಲ್ಲರೆ ಎಕರೆ, ಅವ್ರು ಕೊಡ್ತಾ ಇರೋದು ಅರ್ಧ. ಆದರೂ ಕೂಡ ನಾನೇ ಹೇಳಿದೆ ಹೋಗಿ ಒಪ್ಕೋ ಅಂತೇಳಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಆಯ್ತು ಬಿಟ್ಬಿಡು, ಅದೆಷ್ಟು ಕೊಡ್ತಾರೆ ಅಷ್ಟು ಇಸ್ಕೋ ಅಂತ ಹೇಳಿ ನಾನೇ ಹೇಳಿದ್ದೀನಿ ಅಂತಲೇ ಹೇಳಿದ್ರು. ಇಷ್ಟೆಲ್ಲ ಆದರೂ ಕೂಡ ಈಗ ತನಿಖೆ ಏನು ಅಂತ ಇವರಿದ್ದಾಗ, ಬಿಜೆಪಿ ಅವರಿದ್ದಾಗ ಸಿದ್ದರಾಮಯ್ಯನವರ ಪತ್ನಿಗೆ ಜಾಗ ಸೈಟ್ ಕೊಟ್ಟಿರೋದು 14 ಸೈಟು. ಅವಾಗೇನು ಮಣ್ಣು ತಿಂತಿದ್ರ ಇವರು ಬಿಜೆಪಿ ಅವರು? ಸರಿ, ನಾವು ನೀವೆಲ್ಲ ಇಷ್ಟೊತ್ತು ಹೇಳಿದೆಲ್ಲ ಕೇಳಿಸ್ಕೊಂಡ್ವಿ. ನೀವು ಹೇಳ್ಬೇಕಾಗಿರೋದೆಲ್ಲ ಬಿಟ್ಬಿಟ್ಟು ಎಲ್ಲ ಹೇಳಿದ್ರಿ. 92ರಲ್ಲಿ ನೋಟಿಸ್ ಜಾರಿ ಮಾಡುತ್ತೆ ಮೂಡಾ, ಡಾಕ್ಯುಮೆಂಟ್ಸ್ ಈಗಾಗಲೇ ಎಲ್ಲ ಪಬ್ಲಿಕ್ ಇದರಲ್ಲಿ ಸಿಗ್ತಾ ಇದೆ. ಅದಾದ ನಂತರ 97ರಲ್ಲಿ ಅವಾರ್ಡ್ ನೋಟಿಸ್ ಜಾರಿ ಮಾಡ್ಬಿಟ್ಟು 3,24,700 ರೂಪಾಯಿನ ಕೊಟ್ಟಾಗಿದೆ ಜಾಗಕ್ಕೆ. 98ರಲ್ಲಿ ಡಿನೋಟಿಫಿಕೇಶನ್ ಆಗುತ್ತೆ. 2001ರಲ್ಲಿ ಇದು ಏನು ಈ ಜಾಗ ಇದೆಯಲ್ಲ ದೇವನೂರು ಕೆಸರೆ ಗ್ರಾಮ, ಅದು 2001ರಲ್ಲಿ 16 ಜನಕ್ಕೆ ಈಗಾಗಲೇ ಸೈಟ್ ಹಂಚಿಕೆ ಆಗಿತ್ತೆ 2001ರಲ್ಲಿ. ಇವಾಗೆಲ್ಲ ನೋಡ್ಕೊಂತ ಬನ್ನಿ ನೀವು. ಅವಾಗೆಲ್ಲ ಏನಾಗಿದ್ರು ಅಂದ್ರೆ ಇದೇ ಸಿದ್ದರಾಮಯ್ಯನವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತವ್ರು. ಇದಾದ ನಂತರ ಏನಾಗುತ್ತೆ 2004ರಲ್ಲಿ ಆ ಒಂದು ನಿವೇಶನಗಳ ಹಂಚಿಕೆ ಆಗಿರೋ ಜಾಗನ ಇವರು ಕೃಷಿ ಭೂಮಿ ಅಂತ ತಗೊಂತಾರೆ. ಇದು ಯಾಕೆ ಈಗ ನೀವು ಯಾವ್ದೋ ಒಂದು ಭೂಮಿ ಖರೀದಿ ಮಾಡ್ತೀರಾ ಅಂದ್ರೆ ಅಲ್ಲಿ ಹೋಗಿ ನೋಡಲ್ವಾ ನೀವು? ನಾವ್ ಯಾವ್ದೋ ಒಂದು ಸೈಟ್ ತಗೊಂತೀವಿ, ಒಂದು ಮನೆ ಬಾಡಿಗೆ ತಗೊಂತೀವಿ ಅಂದ್ರೆ ಮನೆ ಹೋಗಿ ನೋಡ್ತೀವಿ ಸರ್. ಅಂತದ್ರಲ್ಲಿ 3 ಎಕರೆ 16 ಗುಂಟೆ ಇವ್ರು ನೋಡಿಲ್ಲ ಹಂಗೆ ಸುಮ್ಮನೆ ತಗೊಂಡ್ಬಿಡ್ತಾರೆ ಇವರು. ತಗೊಂತಾರೆ. ಇದೆಲ್ಲ ಮಾಡಿದೆ, ಪ್ಲಾನ್ ಮಾಡಿದೆ ಇದು. ಇದಾದ ನಂತರ ನೋಡಿ ಸರ್ 2010ರಲ್ಲಿ ದಾನ ಮಾಡಿದ್ರೆ ಇದಾಗಲೇ ಇಷ್ಟೊತ್ತೆಲ್ಲ ಚರ್ಚೆ ಮಾಡಿದ್ವಿ. 2014ರಲ್ಲಿ ಧರ್ಮಪತ್ನಿಯವರು, ಯಾರು ಸಿದ್ದರಾಮಯ್ಯವ್ರ ಧರ್ಮಪತ್ನಿ ಪಾರ್ವತಮ್ಮ ಅವರು ಲೆಟರ್ ಬರೀತಾರೆ, ನನ್ನ ಜಾಗನ 2001ರಲ್ಲಿ ಯಾರೋ ಡೆವಲಪ್ ಮಾಡ್ಬಿಟ್ಟಿದ್ದಾರೆ ಅಂತ. ಅವ್ರಿಗೆ ಬಂದಿರೋದು ದಾನ 2010 ಸ್ವಾಮಿ.
2010 ಬಂದಿರೋ ದಾನ ನೀವು 2001 ದಾನ ಮಾಡಿರೋ ಅಂತ ಹೆಂಗ್ರಿ ನೀವು ಕ್ಲೇಮ್ ಮಾಡ್ಕೊಂತೀರಾ? ಮೂಡದಲ್ಲಿರೋ ಜಮೀನಿಗೆ ಹೆಸರುಗಳಿಗೆ ನಮಗ್ ಕೊಡಿ ಅಂತ ಹೇಳ್ತಾರಲ್ಲ ಇವರು, ನಮಗ್ 14 ಸೈಟ್ ಕೊಡಿ ಅಂತ ಹೇಳ್ತಾರಲ್ಲ. ಇದು ಯಾವ ನ್ಯಾಯ ಸ್ವಾಮಿ ಇದು? ನಾವು ಎಲ್ಲಿದ್ದೀವಿ ನೋಡಿ. 2021 ಇಷ್ಟೊಂದು ಮಾತಾಡಿದ್ರಲ್ಲ, 2021 ಅವತ್ತಿನ ಮೂಡ ಅಧ್ಯಕ್ಷ ಯಾರಿದ್ರು, ಖಂಡಿತ ಅವ್ರನ್ನ ತನಿಖೆಗೆ ಒಳಪಡಿಸಿ ಅವ್ನು ಬೇಡ ಅಂತಿಲ್ಲ. ಬಿಜೆಪಿ ಅವರು, JDS, ಕಾಂಗ್ರೆಸ್ ಮುಖ್ಯಮಂತ್ರಿ ಒಂದ್ ನಿಮಿಷ ಸರ್, ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳೋ ತಾಳ್ಮೆ ಇರ್ಬೇಕು ಸರ್. ನೀವು ನೋಡಿ ಪ್ರಜಾಪ್ರಭುತ್ವ ನೋಡಿ ಅವತ್ತು 2021 ಇವ್ರು ಹೇಳಿದ್ರಲ್ಲ, 21ಕ್ಕೆ ಇದೇ ಯತೀಂದ್ರ ಸಿದ್ದರಾಮಯ್ಯನವರು ಮೂಡಾದಲ್ಲಿ ಒಂದು ಸದಸ್ಯರು ಇದ್ದಾರೋ ಇಲ್ಲೋ ಚೆಕ್ ಮಾಡಿಸಿ. ಇದೇ ಸಿದ್ದರಾಮಯ್ಯನವರು ಮೂಡದಲ್ಲಿ ಸದಸ್ಯರು ಇದ್ದಾರೋ ಇಲ್ವೋ ಚೆಕ್ ಮಾಡಿಸಿ. ಅವತ್ತು 2021ಕ್ಕೆ ಸಿದ್ದರಾಮಯ್ಯನವರು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರು ಇದ್ರೋ ಇಲ್ಲೋ ಚೆಕ್ ಮಾಡಿಸಿ. 2021ಕ್ಕೆ ವಿರೋಧ ಪಕ್ಷದ ನಾಯಕರು ಹಂಗಂದ್ರೆ ಶಾಡೋ CM ಅಂತ ಅಂದ್ರೆ ಅವ್ರ ಅಧಿಕಾರ ದುರ್ಬಳಕೆ ಮಾಡಿ ಈ ರೀತಿ ಮಾಡಿದ್ದಾರೆ ಅಂತ ನಾವು ಆರೋಪ ಮಾಡ್ತಾ ಇದೀವಿ ಇದನ್ನ. ಅದಕ್ಕೋಸ್ಕರ ಅವರು 40 ವರ್ಷದ ಏನ್ ಸುದೀರ್ಘ ರಾಜಕಾರಣ ಮಾಡಿದಾರಲ್ವಾ, ಅದಕ್ಕೆ ಗೌರವಿತವಾಗಿ ಏನ್ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ರಲ್ವಾ, ಒಂದ್ ಹೇಳ್ಕೊಂತ ಬರಲ್ಲ ಕಪ್ಪು ಚುಕ್ಕೆಗಳನ್ನ ರೀಡೋಗಣ ಕಪ್ಪು ಚುಕ್ಕೆನ ವೈಟ್ನರಾಗಿ ತಿಕ್ಬಿಟ್ರಲ್ವಾ. ಇವ್ರ ಮಗನ ಮೇಲೆ ಆರೋಪ ಬಂತಲ್ಲ, ಮ್ಯಾಟ್ರಿಕ್ಸ್ ಡಯಾಗ್ನೋಸ್ಟಿಕ್ ಅಂತೆ, ರಾಜೀನಾಮೆ ಕೊಡಿಸ್ಬಿಟ್ರಲ್ಲ ಮಗನ, ಅದು ನಂಗೆ ಮುಚ್ಚಾಕ್ಬಿಟ್ರಲ್ವಾ. ಹಿಂಗೆ 10 ಅಲ್ಲ ಹೋಯ್ದಾವ ಸ್ವಾಮಿ ನೋಡಿ. ಎಲ್ಲ ಸುಮ್ಮನೆ ಜನಗಳಿಗೆ ಸರ್ ಮುಗಿಸ್ಬಿಡ್ತೀನಿ ಸರ್. ನೋಡಿ ಒಂದು ಯಾರು ಹಗರಣಗಳ ಪ್ರೀತಮ ಅನ್ನೋದು ಗೊತ್ತಿದೆ ಅಲ್ಲ, ವೈಟ್ನರ್ ಹಾಕಿ ಸಂದರ್ಭದಲ್ಲಿ ಲೂಟಿ ಮಾಡಿದ ಪಕ್ಷ ನಿಮ್ದು ವೈಟ್ನರ್ ಹಾಕಿ ಅಲ್ಲ ಒಬ್ಬ ವಾಲ್ಮೀಕಿ ಅಲ್ಲ ಸೇದವ್ರೆ, ಒಂದು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಮಾಡ್ಬಿಟ್ಟು ಆ ವಾಲ್ಮೀಕಿ ಹೋಗಿ ಅಲ್ಲ ಅಲ್ಲಿ ಬಾರ್ಗಳಲ್ಲಿ ಡ್ರಾ ಮಾಡ್ತೀರಾ ಅಂದ್ರೆ ನಾಚಿಕೆ ಆಗ್ಬೇಕಪ್ಪ ಇದು. ಜೈಲ್ಗೆ ಹೋಗಿದ್ ಯಾಕೆ ಅಂತ ಕೇಳ್ಬಿಡಿ ಈಗ ಸಿದ್ದರಾಮಯ್ಯರ ಮೇಲೆ 50 ಕೇಸ್ ಇತ್ತು ಲೋಕಾಯುಕ್ತದಲ್ಲಿ, ಏನ್ ಮಾಡ್ಬಿಟ್ರು ದುರ್ಬಲಗೊಳಿಸ್ಬಿಟ್ರು. ಯಾಕೆ ಮತ್ತೆ ಒಳಗೋಗ್ಬಿಡ್ಬೇಕಾಯ್ತಲ್ಲ ಅವಾಗೇನೆ, ಅದಕ್ಕೋಸ್ಕರ ಇನ್ನೊಂದು ಮೇನ್ ವಿಚಾರ ಏನಂದ್ರೆ ಸರ್ ನೋಡಿ, ಇಡೀ ಕರ್ನಾಟಕ ಇವ್ರು ಎಷ್ಟೇ ಬಡ್ಕೊಂಡ್ರೆ ಕಿರ್ಚಾಡ್ಬಿಟ್ರೆ ಸತ್ಯ ಸುಳ್ಳಾಗಲ್ಲ. ಒಂದು ಲೆಕ್ಕದ ಪ್ರಕಾರ ಹಂಗೂ ಇವ್ರದೇ ಅನ್ನೋ ಆಗಿದ್ದಿದ್ರೆ ಇವ್ರಿಗೆ 2 ಅಥವಾ 3 ಸೆಟ್ ಬರ್ಬೇಕಾಗಿತ್ತು. 14 ಎಲ್ಲಿಂದ ಬಂದ್ಬಿಡುತ್ತೆ? ಯಾಕೆ ಸರ್ ತಗೊಂಬಿಡಿ, ಇಡೀ ಕರ್ನಾಟಕ ಬಸ್ಕೊಂಡ್ಬಿಡಿ ಹೋಗ್ಲಿ, ಇಲ್ಲ ಮೈಸೂರ ಬಸ್ಕೊಂಡ್ಬಿಡಿ. ಆಮೇಲೆ ನೋಡಿ ಸರ್ ಇದೆಲ್ಲ ಯಾಕೆ ಅಲ್ಲ ಒಂದ್ ನಿಮಿಷ, ಇದು ಒಂದೇನಂದ್ರೆ ನಾವು ಸದನದಲ್ಲಿ ಇದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ ಮಾತಾಡಕ್ಕೆ, ಓಡೋಗ್ಬಿಟ್ರು, ನಮಗೆ ಮಾತಾಡಕ್ಕೆ ಅವಕಾಶ ಕೊಡ್ಲಿಲ್ಲ. ಮತ್ತೆ ನಮಗೆ ಇದು ಪ್ರತಿಭಟನೆ ಮಾಡುವ ಅವಕಾಶ ಇದೆ, ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಕೊಟ್ಟಿದ್ದಾರೆ, ಅದನ್ನ ನಾವು ಮಾಡಿದ್ವಿ. ಇವತ್ತು ಬಸವರಾಜ ಬೊಮ್ಮಾಯಿನವರು ಕೂಡ ಅವರು ಕೂಡ ರಾಜೀನಾಮೆಯನ್ನ ಕೊಡ್ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಇವತ್ತು ಕುಮಾರಸ್ವಾಮಿ ಅವರಾಗ್ಲಿ, ಇವತ್ತು ಬಸವರಾಜ ಬೊಮ್ಮಾಯಿನವರಾಗ್ಲಿ, ಯಡಿಯೂರಪ್ಪನವರಾಗ್ಲಿ, ತಾವು ದೊಡ್ಡ ಮುಖಂಡ್ರಿ ಇವರು ಸಮಾಜಕ್ಕೆ ಕೊಡುಗೆ ಏನು? ಇವರು ಮಾಡಿದಂತ ಭ್ರಷ್ಟಾಚಾರನೇ ಇವರ ಕೊಡುಗೆ. ನಾಚಿಕೆ ಮಾನ ಮರ್ಯಾದೆ ಪಾಠವನ್ನ ಜನರು ಕಲಿಸಿದ್ದಾರೆ, ತಕ್ಕ ಪಾಠ ನಿಮಗೆ ಖಂಡಿತವಾಗೂ ಕಲಿಸಿದ್ದಾರೆ ಜನ ಕಲಿಸ್ತಾರ. ಆಯ್ತಾಯ್ತು ಸರ್, ಈಗ ಹೇಳಿ ಸರ್ ಲಾಸ್ಟ್ ನೋಡಿ ಸರ್, ನಮಗೆ ಈ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವಯುತವಾಗಿ ರಾಜೀನಾಮೆ ಕೊಟ್ಬಿಟ್ಟು ತನಿಖೆಗೆ ಸಹಕರಿಸಲಿ. ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಎಲ್ಲಾ ಮುಖ್ಯಮಂತ್ರಿಗಳು ಮಾಡಿಲ್ವಾ ಆ ತರ ಆರೋಪ ಬಂದಾಗ? ಮಾಡಿಲ್ವಾ? ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರಬಹುದು. ಎಲ್ಲ ಆರೋಪಗಳು ಬಂದಾಗ ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಮತ್ತೆ ಕೆಲವೊಬ್ರು ಕಂಟಿನ್ಯೂ ಆಗಿದ್ದಾರೆ ಬಂದ್ಬಿಟ್ಟು ವಾಪಸ್ಸು ಬೇರೆ ಬೇರೆ ರಾಜ್ಯದಲ್ಲಿ ಉದಾಹರಣೆಗಳಿದೆ. ನೀವು ಅಷ್ಟೊಂದು ಸತ್ಯ ಹರಿಶ್ಚಂದ್ರ ಇದ್ರೆ ನೀವು ಯಾವುದೇ ತರದ ನಿಮ್ಮ ಕಪ್ಪು ಚುಕ್ಕೆ ಇಲ್ಲೇ ಇಲ್ಲ ಅಂದ್ರೆ ವೈಟ್ನರ್ ಹಾಕಿಲ್ದಾನೆ ನಿಮ್ದು ಯಾವ ಕಪ್ಪು ಚುಕ್ಕೆಗಳು ಕಾಣಿಸ್ತಾನೆ ಇಲ್ಲ ನಿಮ್ಮ ಬಾಡಿ ಮೇಲೆ ಅಂತಂದ್ರೆ ಖಂಡಿತವಾಗಿ ನೀವು ಮುಂದಿನ ದಿನಗಳಲ್ಲಿ ಆ ಕೋರ್ಟ್ ಏನ್ ತೀರ್ಮಾನ ಕೊಡುತ್ತೆ ಅದ್ರ ಮುಂದಿನ ನಾವು ಈಗ ಯಾಕಂದ್ರೆ ಸಂವಿಧಾನಕ್ಕೆ ಬೆಲೆ ಕೊಡುವಂತವ್ರು ನಾವು ಬಿಜೆಪಿ ಅವರು. ಹಂಗಾಗಿ ನಿಮ್ಗೆ ಹಂಗೇನಾರ ಅದ್ರ ಮೇಲೆ ಬೆಲೆ ಇತ್ತು ಅಂದ್ರೆ ಸಂವಿಧಾನದ ಮೇಲೆ ಪ್ರಜಾಪ್ರಭುತ್ವದ ಮೇಲೆ ರಾಜೀನಾಮೆ ಕೊಡಿ, ತನಿಖೆಗೆ ಸಹಕರಿಸಿ ಅಂತ ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ ಸರ್. ಸರ್ ಕಾಂಗ್ರೆಸ್ ಸರ್ ಇವಾಗ ಅದೆಲ್ಲ ಆಗ್ತದೆ. ಹಿಂದೆ ಸರ್ ಕೇಂದ್ರ ಸಚಿವರು ಕೊಟ್ಬಿಟ್ಟಿರೋ ತಕ್ಷಣ ಇವ್ರಿಗೆ ಅದಕ್ಕೆ ಉಬ್ಬೋಗ್ಬಿಟ್ಟವ್ರೆ. ಏನ್ ಬಿಜೆಪಿ ತಬ್ಬು ಉಳ್ಳಾಡ್ತಾವ್ರ ಇವಾಗ ಇವರು. ಲಾಸ್ಟ್ ಏನ್ ಹೇಳ್ತೀರಿ ನೋಡಿ,
ನೀವು ಎಲ್ಲ ಥರದಲ್ಲೂ ಕೂಡ ತನಿಖೆ ಆಗಬೇಕು, ಇಲ್ಲ ಅಂತ ಯಾವುದೂ ಹೇಳಲ್ಲ. ನಾವು ಹೇಳ್ತಾ ಇರೋದು ಎಲ್ಲರ ಮೇಲೂ. ಇವತ್ತು ಯಡಿಯೂರಪ್ಪನ ಮೇಲೂ ಇದೆ ಒಂದು ಕೇಸ್ ಇದೆ, ಅದು ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ. ಆಮೇಲೆ ಕುಮಾರಸ್ವಾಮಿ ಮೇಲೂ ಸಾಕಷ್ಟು ಭೂ ಹಗರಣಗಳು ಕೇಸಿವೆ. ಒಂದು 100 ಇರ್ಬೋದು ಸರ್. ಸರ್ ಆಮೇಲೆ ನೀವು ಮಾತಾಡಿ, ನಿಮ್ ಸಮಯ ಬಂದಾಗ್ರಿ ಮಾತಾಡ್ರಿ, ನಿಮ್ ಸಮಯ ಬಂದಾಗ ನೀವು ಮಾತಾಡಿ, ಮಧ್ಯ ಬಾಯಿ ಹಾಕೋದ್ ಬೇಡ. ರಾಜ್ಯಪಾಲರ ಹತ್ರ ಎಷ್ಟು ಫೈಲ್ಗಳಿದೆಯಾ ಎಲ್ಲಾನು ತನಿಖೆ ಆಗ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.